ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸುಳ್ಯ ಸಂಘದ ವತಿಯಿಂದ ಸೆಪ್ಟೆಂಬರ್ 26ರಂದು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಸುಳ್ಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಸರ್ ನಮಸ್ತೆ, ನಾನು ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಸುಳ್ಯ ಶಾಖೆಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೇನೆ. ನಮ್ಮ ಬೇಡಿಕೆಗಳು ಏನು ಅಂತ ಹೇಳಿದರೆ, ನಾವು ಯಾವುದೇ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ ಅಂತಲ್ಲ, ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತೇವೆ. ಆದರೆ ನಮಗೆ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ನೀಡಲೇಬೇಕು. ಯಾಕಂತ ಹೇಳಿದರೆ ಈಗ ಎಲ್ಲವೂ ತಾಂತ್ರಿಕವಾಗಿ ನಡೆಯುತ್ತಿದೆ. ಒಂದು ಕಂಪ್ಯೂಟರ್ ಅಗತ್ಯ ಬೇಕೇ ಬೇಕು, ಒಂದು ಸ್ಕ್ಯಾನರ್ ಅಗತ್ಯ ಬೇಕೇ ಬೇಕು, ಸಂಬಂಧಿಸಿದಂಥ ಮೊಬೈಲ್ಗಳು, ಒಳ್ಳೆಯ ಮೊಬೈಲ್ಗಳು ಅದಕ್ಕೆ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ನಮಗೆ ಕೆಲಸ ಮಾಡಬೇಕು, ಆದರೆ ನಾವು ನಿಮಗೆ ಸೌಲಭ್ಯ ನೀಡುವುದಿಲ್ಲ ಅಂತ ಹೇಳಿದರೆ ನಮಗೆ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ, ನೀವೇ ಹೇಳಿ. ಆದ್ದರಿಂದ ನಮ್ಮ ಇನ್ನೂ ಬೇಡಿಕೆಗಳಿವೆ. ಏನಂತ ಹೇಳಿದರೆ, ನಮಗೆ ಕಚೇರಿಗಳೇ ಇಲ್ಲ. ಕೆಲವರಿಗೆ ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸಿರುವಂಥದ್ದು. ನಮಗೆ ಜಾಗ ಇದೆ, ಜಮೀನಿದೆ, ಆದರೆ ಅದರಲ್ಲಿ ಮಾಡಲಿಕ್ಕೆ ಬಿಲ್ಡಿಂಗ್ಗೆ ಅನುದಾನ ಇಲ್ಲ, ಶಿಥಿಲವಾಗಿದೆ, ಕಟ್ಟಡಗಳೆಲ್ಲ ಶಿಥಿಲವಾಗಿದೆ. ಕೆಲವರು ಇನ್ನೂ ಶಿಥಿಲವಾದ ಕಟ್ಟಡದಲ್ಲೇ ಕೂತ್ಕೊಂಡಿದ್ದಾರೆ. ಎಕ್ಸಾಂಪಲ್ ಸುಳ್ಯದವರೇ ಅವರಿಗೆ ಸಂಬಂಧಿಸಿದ ಕಚೇರಿಯಲ್ಲಿ ಕೂತ್ಕೊಳ್ತಿಲ್ಲ. ಬೇರೆಯವ್ರದ್ದು ಅರಂತೋಡಿಗೆ ಸಂಬಂಧಿಸಿದ ಅವರ ಕಚೇರಿಯಲ್ಲಿ ಇಲ್ಲ. ಅವರ ಅರಂತೋಡಿನ ಕಚೇರಿಯನ್ನು ನೀವು ನೋಡಿದರೆ ನೀವು ಹೇಳ್ಬೋದು, ಬ್ರಿಟಿಷರ ಕಾಲದ ಕಟ್ಟಡ, ಅದು ಶಿಥಿಲವಾಗಿ ಉಂಟು. ಅಂಥ ಕಚೇರಿಯಲ್ಲಿ ನಾವೀಗ ಕೆಲಸ ಮಾಡುವಂಥ ಪರಿಸ್ಥಿತಿ. ಬೇರೆಯವರಿಗೆ ಮಳೆಗೆ ಮರ ಬಿದ್ದರೆ ನಾವು ಹೋಗಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡುವವರು. ನಮ್ಮ ಕಚೇರಿಗೆ ಏನಾದರೂ ಆದರೆ ಕೇಳುವವರು ಹೇಳುವವರು ಯಾರೂ ಇಲ್ಲ. ಹೀಗಾಗಿದೆ ನಮ್ಮ ಪರಿಸ್ಥಿತಿ. ಆದ್ದರಿಂದ ಇವತ್ತು ನಾವು ಹೋರಾಟಕ್ಕೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಬಂದಿದೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ನಮಗೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ನಮ್ಮ ಬೇಡಿಕೆ. ಆದ್ದರಿಂದ ನಾವು ಇಲ್ಲಿ ಪ್ರತಿಭಟನೆಗೆ ಈ ದಿನ ಕೂತಿದ್ದೇವೆ. ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಸುಳ್ಯದಲ್ಲೂ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮುಷ್ಕರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಮಾತ್ರ ಹೊರಭಾಗದಲ್ಲಿ ಕೂತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಇದಕ್ಕೆ ಪೂರಕವಾಗಿ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಗಳ ಪೂರಕ ಬೆಂಬಲ ಇದೆ. ರಾಜ್ಯ ಕಂದಾಯ ನೌಕರರ ಸಂಘದ ಅಧ್ಯಕ್ಷರು ಬೆಂಬಲವನ್ನು ನೀಡಿದ್ದಾರೆ, ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಬೆಂಬಲ ನೀಡಿದ್ದಾರೆ, ನಮ್ಮ ತಾಲೂಕು ಕಂದಾಯ ನೌಕರರ ಸಂಘದವರು ಕೂಡ ಇದಕ್ಕೆ ನಮಗೆ ಪೂರಕವಾಗಿ ಬೆಂಬಲವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮೊಂದಿಗೆ ಬಂದು ಹೊರಭಾಗದಲ್ಲಿ ಕೂರುವ ಸನ್ನಿವೇಶಗಳು ಬರಬಹುದಾಗಿದೆ. ಒಂದು ವೇಳೆ ನಮಗೆ ಸರ್ಕಾರ ಈ ಒಂದು ಮನಗಂಡು ಈ ಕೂಡಲೇ ನಮ್ಮನ್ನು ಕರೆದು ಇವತ್ತು ನಾಳೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ಆ ಮೂಲಕ ಮಾಧ್ಯಮದವರು ನಾವು ಕೇಳ್ಕೊಳ್ಳೋದೇನಂತ ಹೇಳಿದರೆ, ನಮ್ಮ ನೈಜ ಸಮಸ್ಯೆಗಳನ್ನು ತಾವು ಖಂಡಿತವಾಗಿ ಗಮನಿಸಿದ್ದೀರಾ, ನಮ್ಮ ಹಲವು ಸಮಸ್ಯೆಗಳಿಗೆ ತಾವು ಪೂರಕವಾಗಿ ಸ್ಪಂದಿಸಿದ್ದೀರಾ. ಈ ನ್ಯಾಯಯುತ ಸಮಸ್ಯೆಗಳನ್ನು ಸರ್ಕಾರ ಪರಿಗಣಿಸುವ ನಿಟ್ಟಿನಲ್ಲಿ ನೀವು ನಮಗೆ ಪೂರಕ ವರದಿಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ತಿಪ್ಪೇಶ್, ಉಪಾಧ್ಯಕ್ಷರಾದ ಶಾಹಿನಾ, ಪ್ರಧಾನ ಕಾರ್ಯದರ್ಶಿ ಶರತ್ ಕುಮಾರ್, ಕೋಶಾಧಿಕಾರಿ ಅಜ್ಜಯ್ಯ ಹಾಗೂ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗವಹಿಸಿದರು. ಅಷ್ಟು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಹಾಗಾಗಿ ಏನಂದರೆ 22ನೇ ತಾರೀಕಿನಂದು ನಮ್ಮ ಕೇಂದ್ರ ಸಂಘದಿಂದ ಚಿತ್ರದುರ್ಗದಲ್ಲಿ ಒಂದು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಯಿತು. ಆ ಸಭೆಯ ನಿರ್ಣಯದಂತೆ ಏನಂದರೆ ದಿನಾಂಕ 26/9/24ರಿಂದ ಇವತ್ತಿನಿಂದ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಬೇಕಂತ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು. ಆ ನಿರ್ಣಯದಂತೆ ನಾವು ಇವತ್ತೆಲ್ಲರೂ ಕೂಡ ರಾಜ್ಯದ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಏಕಕಾಲಕ್ಕೆ ಆಯಾ ತಾಲೂಕು ಕಚೇರಿಗಳ ಮುಂದೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಅದೇ ರೀತಿಯಾಗಿ ನಮ್ಮ ತಾಲೂಕಿನಿಂದ ನಾವು ಇಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಸರಿ, ಅಂದರೆ ಸಮಸ್ಯೆಗಳೇನೆಂದರೆ, ನಮ್ಮಲ್ಲಿ ಈಗ ಒಂದು 17 ಆ್ಯಪ್ಗಳಿದೆ, ಮೊಬೈಲ್ ಆ್ಯಪ್ಗಳನ್ನ ನಾವು ವರ್ಕ್ ಮಾಡ್ತಿದ್ದೇವೆ. 17 ಮೊಬೈಲ್ ಆ್ಯಪ್ಗಳಿದೆ. ಆ ಎಲ್ಲ ಆ್ಯಪ್ಗಳನ್ನ ನಾವು ಸರ್ಕಾರದ ನಿರೀಕ್ಷೆಗೂ ಮೀರಿ ವರ್ಕ್ ಮಾಡ್ತಿದ್ದೇವೆ, ಆಲ್ರೆಡಿ ಕೆಲಸ ಮಾಡ್ತಿದ್ದೇವೆ. ನಮ್ಮ ಮುಷ್ಕರ ಇರೋದ್ರಂದರೆ ನಾವು ಯಾವುದೋ ಕೆಲಸ ಮಾಡಲ್ಲ ಅಂತನೋ ಅಥವಾ ಕೆಲಸ ನಾವು ನಿಲ್ಲಿಸಿ ಅಂತನೋ ಅಥವಾ ನಾವು ಕೆಲಸ ಕಡಿಮೆ ಮಾಡಿ ಅಂತಲ್ಲ, ನಾವು ಕೆಲಸ ಮಾಡ್ತಿದ್ದೇವೆ, ಆಲ್ರೆಡಿ ಕೆಲಸ ಮಾಡ್ತೇವೆ, ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಿದ್ದೇವೆ. ಅವರು ಹೇಳಿದಂಥ ಪ್ರೋಗ್ರೆಸ್ಗೆ ತಕ್ಕಂಥ ನಾವು ವರ್ಕ್ ಮಾಡ್ತೇವೆ. ಬಟ್ ನಮ್ಮ ಸಮಸ್ಯೆಗಳನ್ನ ಅವ್ರು ಯಾವುದೂ ಕೂಡ ಗಮನಿಸ್ತಿಲ್ಲ. ನಮಗೆ ಅದರಲ್ಲಿ ಅದರದೇ ಆದ ಸಮಸ್ಯೆಗಳಿದೆ. ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಅವರು ನೀಡಿಲ್ಲ. ಮೊಬೈಲ್ಗಳನ್ನಾಗಲಿ, ಲ್ಯಾಪ್ಟಾಪ್ಗಳಾಗಲಿ ಅಥವಾ ಯಾವುದೇ ಡಾಟಾಗಳಾಗಲಿ ನಮಗೆ ಅವ್ರು ನೀಡಲಿಲ್ಲ. ಸೊ ನಾವು ಅದನ್ನು ಕೇಳ್ತೇವೆ, ನೀವು ನಮಗೆ ಸೌಲಭ್ಯಗಳನ್ನು ಒದಗಿಸಿ ಆಮೇಲೆ ಕೆಲಸ ಕೇಳಿ ಅಂತೇಳಿ. ಹಾಗೆ ಅದರಂತೆ ಯಾವುದೇ ಒಂದು ಕೆಲಸಕ್ಕೆ ಅವರು
ಅತ್ಯಂತ ಕನಿಷ್ಠ ಅವಧಿಯನ್ನು ಫಿಕ್ಸ್ ಮಾಡ್ತಾರೆ, ಇಷ್ಟೇ ಅವಧಿಯಲ್ಲಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ. ಸೊ ಅದರಿಂದಾಗಿ ತುಂಬ ಒತ್ತಡ ಆಗ್ತದೆ. ಎಷ್ಟೋ ಕಡೆ ಆ ಒತ್ತಡದಿಂದ ಮಾನಸಿಕವಾಗಿ ತೊಂದರೆಯಾಗಿ ಎಷ್ಟೋ ಕಡೆ ಈ ಹೃದಯಾಘಾತಗಳಾಗಿ ಸಾವುಗಳು ಸಂಭವಿಸಿದಂಥ ಉದಾಹರಣೆಗಳು ನೀವು ಕೂಡ ನೋಡ್ತಿರ್ಬೋದು. ಸೊ ಆ ಎಲ್ಲ ತೊಂದರೆಗಳಾಗ್ತದೆ. ಮತ್ತು ನಮ್ಮನ್ನು ಅವರು ತಾಂತ್ರಿಕ ಪರಿಗಣಿಸ್ಲಿಕ್ಕಾಗಲ್ಲ, ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸ್ಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನು ತಾಂತ್ರಿಕ ಹುದ್ದೆಗೆ ಸಮಾನವಾದ ವೇತನ ಕೊಡಲಿಕ್ಕೆ ನಿರಾಕರಣೆ ಮಾಡಿದರು ಸರ್ಕಾರದ ವತಿಯಿಂದ. ಸಮಸ್ಯೆ ನೋಡಿ, ಎಲ್ಲ ಮೊಬೈಲ್ ಆ್ಯಪ್ಗಳನ್ನಾಗಲಿ ಅಥವಾ ಎಲ್ಲ ವೆಬ್ ಪೇಜ್ಗಳಾಗಲಿ ಕಂಪ್ಯೂಟರ್ ಆಗಲಿ ಎಲ್ಲವನ್ನೂ ವರ್ಕ್ ಮಾಡಿಸ್ತಾರೆ. ಸೊ ಅದು ತಾಂತ್ರಿಕ ಅಲ್ವಾ? ಹಾಗಾದರೆ ಅದು ಕೂಡ ತಾಂತ್ರಿಕ ಅಲ್ವಾ? ಸೊ ಆ ತಾಂತ್ರಿಕ ಅನ್ನೋದನ್ನ ಅವ್ರು ಪರಿಗಣಿಸಬೇಕು. ಇದು ಕೂಡ ತಾಂತ್ರಿಕ ಹುದ್ದೆ. ಅವ್ರು ತಾಂತ್ರಿಕ ಮೊಬೈಲ್ ಅನ್ನೋದೇ ತಾಂತ್ರಿಕ ಅಂದಮೇಲೆ ಆ ಮೊಬೈಲ್ ನಮಗೆ ಕೆಲಸ ಮಾಡಲಿಕ್ಕೆ ಆ್ಯಪ್ಗಳನ್ನ ಕೊಡ್ತಾರೆ ಅಂದಮೇಲೆ ತಾಂತ್ರಿಕ ಅಂತ ಆಟೋಮೆಟಿಕ್ಲಿ ಆಯ್ತಲ್ವಾ? ಆ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ತಾಂತ್ರಿಕ ಹುದ್ದೆಗೆ ಸಮಾನಾಂತರ ವೇತನ ನಮಗೆ ನೀಡಬೇಕಂತ ನಮ್ಮ ಬೇಡಿಕೆ ಇದೆ ಸರ್. ಶರೀಫ್ ಜಟ್ಟಿಪಳ್ಳ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.